Hi, welcome back to Ram Tutorials. In today's class, we are going to discuss about a lot of things. ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡೋಣ. ಇದು ಪ್ಯಾರಡೈಸ್ ಲಾಸ್ಟ್ ಮೇಲೆ ಇರುವಂತಹ ಕ್ವಶನ್. ಲಾಸ್ಟ್ ಸೆಷನ್ ಅಲ್ಲಿ ಐ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್. ಈ ಕ್ವಶನ್ ಅನ್ನ ಕೇಳಿದ್ದೆ. ಜಾನ್ ಮಿಲ್ಟನ್ಸ್ ಪ್ಯಾರಡೈಸ್ ಲಾಸ್ಟ್ ಈಸ್ ರಿಟನ್ ಇನ್ rhymed couplets, blank words, ballad stanzas, free verse. ನಿಮ್ಮ ಆಪ್ಷನ್ಸ್ ಹೇಗಿದೆ: ರೈಮ್ಡ್ ಕಪ್ಲೆಟ್ಸ್, ಬ್ಲಾಂಕ್ ವರ್ಸ್, ಬ್ಯಾಲೆಡ್ ಸ್ಟ್ಯಾಂಜಸ್, ಫ್ರೀ ವರ್ಸ್. ನಿಮಗೆ ನಾನು ಹೇಳಿದ್ದೀನಿ, ಬ್ಲಾಂಕ್ ವರ್ಸ್ ಏನಿದೆ ಇಟ್ ಈಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಶೇಕ್ಸ್ಪಿಯರಿಯನ್ ಡ್ರಾಮಾ. ಶೇಕ್ಸ್ಪಿಯರಿಯನ್ ಡ್ರಾಮಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಬಿಕಾಸ್ ಇಟ್ ಗಿವ್ಸ್ ಅ ನ್ಯಾಚುರಲ್ ಫ್ಲೇವರ್. ಇಟ್ಸ್ ವೆರಿ ನ್ಯಾಚುರಲ್. ಇಟ್ ಸಿಂಕ್ರನೈಸ್ ವೆರಿ ನ್ಯಾಚುರಲಿ ವಿತ್ ಇಂಗ್ಲಿಷ್ ಜೊತೆಗೆ ಸಿಂಕ್ರನೈಸ್ ಆಗುತ್ತೆ. ರೈಮ್ಡ್ ಕಪ್ಲೆಟ್ಸ್ ಕೂಡ ಎಕ್ಸ್ಟೆನ್ಸಿವ್ ಆಗಿ ಎಪಿಕ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಫ್ರೀ ವರ್ಸ್ ಮಾಡರ್ನ್ ಎರಾದಲ್ಲಿ ಬಳಸ್ತಾ ಹೋಗ್ತಾರೆ. ಬ್ಯಾಲೆಡ್ ಸ್ಟ್ಯಾಂಡರ್ಡ್ಸ್ ಕೂಡ ನಾವು ವಿ ಕ್ಯಾನ್ ಸಿ ಇನ್ ವರ್ಡ್ಸ್ವರ್ತ್ ರೊಮ್ಯಾಂಟಿಕ್ ಪೊಯಿಟ್ಸ್ ಕೂಡ ಬ್ಯಾಲೆಡ್ ಅನ್ನ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಕ್ವಶನ್ ಇದೆ, ಜಾನ್ ಮಿಲ್ಟನ್ಸ್ ಪ್ಯಾರಡೈಸ್ ಲಾಸ್ಟ್ ಈಸ್ ರಿಟನ್ ಇನ್ ಅಂತ. ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಬಿ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ನಂಬರ್ ಬಿ ಏನ್ ಹೇಳ್ತಾ ಇದೆ? ಬ್ಲಾಂಕ್ ವರ್ಸ್ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಬ್ಲಾಂಕ್ ವರ್ಸ್ ಏನಾಗುತ್ತೆ? ಇಟ್ ಬಿಕಮ್ಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬ್ಲಾಂಕ್ ವರ್ಸ್ ಇದೆ, ಅದ್ರ ಬಗ್ಗೆ. ಇಲ್ಲಿ ರೈಟ್ ಆನ್ಸರ್ ಇಸ್ ದ ಬ್ಲಾಂಕ್ ವರ್ಸ್. ನೋಡಿ, ಬ್ಲಾಂಕ್ ವರ್ಸ್ ಇಟ್ ಈಸ್ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ನಾನು ಆರಂಭದಲ್ಲಿ ಹೇಳ್ದಂಗೆ ಇದು ವೆರಿ ನ್ಯಾಚುರಲ್ ಇನ್ನೋವೇಷನ್ ಅಂತ ಹೇಳ್ಬೋದು. ಇಟ್ ಸೂಟ್ಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಇದು ತುಂಬಾನೇ ಸೂಟ್ ಆಗುತ್ತೆ. ಯಾಕಂತಂದ್ರೆ ಹಾಗಾಗಿ ನಾವು ಇವ್ರ ವರ್ಕ್ಗಳಲ್ಲಿ ನೋಡ್ಬೋದು. ಕ್ರಿಸ್ಟೋಫರ್ ಮಾರ್ಲೆವೆ ಆಲ್ಸೋ ಯೂಸ್ಡ್ ಇಟ್. ವಿಲಿಯಂ ಶೇಕ್ಸ್ಪಿಯರ್ ಅವರ ಲೇಟ್ ಪ್ಲೇಸ್ ಅಲ್ಲಿ ನೋಡ್ಬೋದು. ಜಾನ್ ಕಿಟ್ಸ್ ಅವರು ಕೂಡ ಇವುಗಳನ್ನ ಯೂಸ್ ಮಾಡಿದ್ದನ್ನ ನಾವು ನೋಡ್ಬೋದು, ರೈಟ್? ಹಾಗಾದ್ರೆ ಇವುಗಳಲ್ಲಿ ಹೇಗೆ ಯೂಸ್ ಮಾಡಿದ್ದಾರೆ ಇವುಗಳನ್ನ ಅಂತ ನಾವು ನೋಡ್ತಾ ಹೋಗೋಣ. ಜಸ್ಟ್ ಅ ಸೆಕೆಂಡ್. ನೋಡಿ, ಬ್ಲಾಂಕ್ ವರ್ಸ್ ಏನಿದೆ, ಮಿಲ್ಟನ್ ಸೆಲೆಕ್ಟೆಡ್ ಬ್ಲಾಂಕ್ ವರ್ಸ್. ಇದು ಯಾಕಂದ್ರೆ ಇಟ್ ಹ್ಯಾಸ್ ದ ಫ್ಲೆಕ್ಸಿಬಿಲಿಟಿ, ತುಂಬಾ ಅನ್ಮ್ಯಾಚ್ಡ್ ಫ್ಲೆಕ್ಸಿಬಿಲಿಟಿ ಇದೆ. ಹಾಗೆ ಇಟ್ ಗಿವ್ಸ್ ಗ್ರ್ಯಾಂಡ್ಯೂರ್, ಎಪಿಕ್ ಗ್ರ್ಯಾಂಡ್ಯೂರ್ ಕೂಡ ಕೊಡುತ್ತೆ. ಹಿ ರಿಜೆಕ್ಟೆಡ್ ದ ಟ್ರೆಡಿಷನಲ್ ವೇ ಆಫ್ ರೈಮ್ ಸ್ಕೀಮ್ ನ ಅವರು ಇದು ಮಾಡಿಕೊಂಡು ಬ್ಲಾಂಕ್ ವರ್ಸ್ ನ ಯೂಸ್ ಮಾಡಕ್ ಶುರು ಮಾಡ್ತಾರೆ. ಯೂಶಲಿ ಬ್ಲಾಂಕ್ ವರ್ಸ್ ಅಲ್ಲಿ ಏನಿರುತ್ತೆ, ಇದು ಐಂಬಿಕ್ ಪೆಂಟಾಮೀಟರ್ ಇರುತ್ತೆ. ಪೆಂಟಾಮೀಟರ್ ನೋಡಿ, ಐಂಬಿಕ್ ಪೆಂಟಾಮೀಟರ್ ಇದೆ. ಡಾ ಡಮ್ ಯೂಶಲಿ ಇಟ್ಸ್ ಅ ಪ್ಯಾಟರ್ನ್. ಒಂದು ಅನ್ಸ್ಟ್ರೆಸ್ಡ್, ಒಂದು ಸ್ಟ್ರೆಸ್ಡ್ ಸಿಲಬಲ್ ಅನ್ನ ಬಳಸ್ತಾ ಹೋಗ್ತಾರೆ. ಇದು ಕ್ರಿಸ್ಟೋಫರ್ ಮಾರ್ಲವೇಸ್ ವರ್ಕ್ ಅಲ್ಲಿ, ಶೇಕ್ಸ್ಪಿಯರ್ ವರ್ಕ್ ಅಲ್ಲಿ, ಜಾನ್ ಕಿಟ್ಸ್ ವರ್ಕ್ ಅಲ್ಲೂ ಕೂಡ ವಿ ಕ್ಯಾನ್ ಸಿ ದಿಸ್. ಓಕೆ, ನೆಕ್ಸ್ಟ್ ಕ್ವಶನ್ ಇವಾಗ, ದ ಯೂಸ್ ಆಫ್ ಬ್ಲಾಂಕ್ ವರ್ಸ್ ಡಿಕ್ಲೈನ್ಡ್ ಇನ್ 18th century ಬಿಕಾಸ್. ನಾವು ಬ್ಲಾಂಕ್ ವರ್ಸ್ ನ ಯಾವ್ದಕ್ಕೆ ಯೂಸ್ ಮಾಡಿದ್ರು ಅಂತ ನೋಡಿದ್ವಿ. ಬಟ್ ಇಟ್ ಡಿಕ್ಲೈನ್ಡ್ ಇನ್ 18th century. 18th century ಟೈಮ್ ಅಲ್ಲಿ ಇದು ಡಿಕ್ಲೈನ್ ಆಗುತ್ತೆ. ವಾಟ್ ವಾಸ್ ದ ರೀಸನ್? ಯಾಕೆ ಅದು ಡಿಕ್ಲೈನ್ ಆಯ್ತು? ಪೊಯೆಟ್ಸ್ ಪ್ರಿಫರ್ಡ್ ಹೀರೋಯಿಕ್ ಕಪ್ಲೆಟ್ಸ್ ಅನ್ನ ಯೂಸ್ ಮಾಡಿ ಶುರು ಮಾಡಿದ್ರು. ಚರ್ಚ್ ಬ್ಯಾನ್ಡ್ ಇಟ್. ಪ್ರಿಂಟಿಂಗ್ ಬಿಕೇಮ್ ಟೂ ಎಕ್ಸ್ಪೆನ್ಸಿವ್. ಓನ್ಲಿ ವಿಮೆನ್ ಪೊಯೆಟ್ಸ್ ಯೂಸ್ ಇಟ್ ಅಂತ ನಿಮ್ಮ ಆಪ್ಷನ್ಸ್ ಎಲ್ಲ ಇದೆ. ಬಟ್ ರೈಟ್ ಆನ್ಸರ್ ಹೀರೋಯಿಕ್ ಕಪ್ಲೆಟ್ ಏನಾಯ್ತು? ಹೀರೋಯಿಕ್ ಕಪ್ಲೆಟ್ ಬಿಕೇಮ್ ವೆರಿ ಫೇಮಸ್. ಈ ಟೈಮ್ ಅಲ್ಲಿ ಹೀರೋಯಿಕ್ ಕಪ್ಲೆಟ್ ತುಂಬಾನೇ ಫೇಮಸ್ ಆಯ್ತು. ಹೀರೋಯಿಕ್ ಕಪ್ಲೆಟ್ ಫೇಮಸ್ ಆದಾಗ ಏನಾಯ್ತು? ಬ್ಲಾಂಕ್ ವರ್ಸ್ ಡಿಕ್ಲೈನ್ಡ್. 18th century ಡಿಕ್ಲೈನ್ ಆಯ್ತು. ಓಕೆ, ನೋಡ್ಬೋದು. ನ್ಯೂ ಕ್ಲಾಸಿಕಲ್ ಪರ್ಸ್ಯೂಟ್ ಆಫ್ ವಿಟ್ ಅಂಡ್ ಬ್ಯಾಲೆನ್ಸ್. ಈ ಯಾಕೆ ಹೀಗಾಯ್ತು ಅಂತಂದ್ರೆ, ದ ನ್ಯೂ ಕ್ಲಾಸಿಕಲ್ ಪೊಯೆಟ್ಸ್ ಏನ್ ಮಾಡಿದ್ರು? ದೇ ಫೇವರ್, ನ್ಯೂ ಕ್ಲಾಸಿಕಲ್ ಪೊಯೆಟ್ಸ್ ಫೇವರ್ ಮಾಡಿದ್ರು ರೈಮ್ಡ್ ವರ್ಸ್ ನ. ದೇ ಪ್ರಿಫರ್ಡ್ ರೈಮ್ಡ್ ವರ್ಸ್, ಅಂದ್ರೆ ಹೀರೋಯಿಕ್ ಕಪ್ಲೆಟ್ಸ್ ನ ಪ್ರಿಫರ್ ಮಾಡಿದ್ರು. ಎಸ್ಪೆಷಲಿ ಪೊಯೆಟ್ಸ್ ಲೈಕ್ ಪೋಪ್, ಜಾನ್ ಪೋಪ್ ಆಗಿರ್ಬೋದು, ಜಾನ್ ಡ್ರೈಡನ್ ಆಗಿರ್ಬೋದು. ದೇ ವ್ಯಾಲ್ಯೂಡ್ ವಿಟ್, ಅವರು ವಿಟ್ ನ ವ್ಯಾಲ್ಯೂ ಮಾಡಿದ್ರು. ಬ್ಯಾಲೆನ್ಸ್ ಅನ್ನ ದೇ ವ್ಯಾಲ್ಯೂಡ್ ಬ್ಯಾಲೆನ್ಸ್. ಹಾಗೆ ದೇ ವ್ಯಾಲ್ಯೂಡ್ ಆನ್ ಕ್ಲೋಸರ್ ಮೇಲೆ ಅವ್ರು ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ರು. ರಾದರ್ ದ್ಯಾನ್
ಅವರು ಇದೆಲ್ಲದನ್ನು ಬಿಟ್ಟು ಬ್ಲಾಂಕ್ ವರ್ಸ್ ಕಡೆ ದೇ ಡಿಡೆಂಟ್ ಪ್ರಿಫರ್ ಬ್ಲಾಂಕ್ ವರ್ಸ್, ದೇ ವೆಂಟ್ ಫಾರ್ heroic couplet. Heroic couplet, as they go on using heroic couplet, blank verse lost its vigor. ಅದರ ಫೋಕಸ್ ಏನಾಯ್ತು ಅದನ್ನ the people started to use it for satire and epigrams ಗೆ ಅದನ್ನ ಯೂಸ್ ಮಾಡಕ್ ಶುರು ಮಾಡಿದ್ರು. as you know, blank verse ಏನಿದೆ, ಮಿಲ್ಟನ್ಸ್ ರೈಟಿಂಗ್ಸ್ ಅಲ್ಲಿ ಯು ಕ್ಯಾನ್ ಸಿ blank verse. ಇಟ್ಸ್ ಅನ್ರೈಮ್ಡ್, ಫ್ಲೆಕ್ಸಿಬಲ್ ಆಗಿತ್ತು, ಡಿಸೈನ್ ಫಾರ್ ಎಪಿಕ್ ಗ್ರ್ಯಾಂಡರ್ ಮತ್ತೆ ಸ್ಕೇಲ್ಗೆ ತುಂಬಾನೇ ಬ್ಲಾಂಕ್ ವರ್ಸ್ ಯೂಸ್ ಮಾಡ್ತಾ ಇದ್ರು. whereas Dryden and Pope, they started to use heroic couplet use ಶುರು ಮಾಡಿದ್ರು because it is rhymed, rigidly balanced ಆಗಿತ್ತು, designed for wit, satire and strict closure ಆಗಿತ್ತು. So Pope and Dryden started to use heroic couplet and blank verse took a back seat ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ವರ್ಡ್ಸ್ವರ್ತ್ ಯೂಸ್ಡ್ ಬ್ಲಾಂಕ್ ವರ್ಸ್ ಇನ್ ಹಿಸ್ ಆಟೋಬಯೋಗ್ರಫಿಕಲ್ ಪೊಯಮ್ ಅಲ್ಲಿ ಅವರು ಯೂಸ್ ಮಾಡ್ತಾರೆ. ವಿಚ್ ವಾಸ್ ಆಟೋಬಯೋಗ್ರಫಿಕಲ್ ಪೊಯಮ್? ರೈಮ್ ಆಫ್ ಆನ್ಸೆಂಟ್ ಮರಿನರ್, ದ ಪ್ರಿಲ್ಯೂಡ್, ಇನ್ ಮೆಮೋರಿಯಂ, ಹಾಗೆ ಡಾನ್ ಜುವಾನ್. ಅವರು ಯಾವುದ್ರಲ್ಲಿ ಇದು ಬ್ಲಾಂಕ್ ವರ್ಸ್ ನ ಅವ್ರು ಯೂಸ್ ಮಾಡ್ತಾರೆ ಅವರ ಆಟೋಬಯೋಗ್ರಫಿಕಲ್ ಪೊಯಮ್ ಅಲ್ಲಿ? ವರ್ಡ್ಸ್ವರ್ತ್ ಆ ಪೊಯಮ್ ಯಾವುದು ಅಂತ. ದ ಆನ್ಸೆಂಟ್ ದ ರೈಮ್ ಆಫ್ ಆನ್ಸೆಂಟ್ ಮರಿನರ್ ನಿಮಗೆ ಗೊತ್ತೇ ಇದೆ, ಕಾಲ್ಡ್ರಿಡ್ಜ್ ಬರೆದಿರುವಂತ ವರ್ಕ್. ಇದು ಗೊತ್ತಿರ್ಬೇಕು ನಿಮಗೆ. ಯಾವಾಗ್ಲೂ ನೀವು ಆಪ್ಷನ್ ಅನ್ನ ಇದು ಮಾಡ್ಬೇಕು ಅಂತಂದ್ರೆ, ತೆಗೆದು ಹಾಕ್ಬೇಕು ಅಂದ್ರೆ ನಿಮ್ಗೆ ಯಾರು ಏನ್ ಬರ್ದಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಆಗ ಮಾತ್ರ ಯು ಕ್ಯಾನ್ ಡೂ ಲೈಕ್ ದಟ್. ಆ ರೀತಿ ನೀವು ಮಾಡ್ಬೋದು. ಇಲ್ಲದೇ ಇದ್ರೆ ಇಟ್ ಬಿಕಮ್ಸ್ ಟಫ್ ಆನ್ ಯು. ಇದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಅದು ಗೋ ಆನ್ ವರ್ಕಿಂಗ್ ನಿಮಗೆ ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆನ್ಸೆಂಟ್ ಮರಿನರ್ ಏನಿದೆಲ್ಲ, ದ ರೈಮ್, ಇದು ಕೂಡ ಕಾಲ್ಡ್ರಿಡ್ಜ್ ಅವರ ಕಾಂಟೆಂಪರರಿ ರೈಟರ್ ಅಂತ ಹೇಳ್ಬೋದು. ಯಾರ್ದು? ವರ್ಡ್ಸ್ವರ್ತ್ ಪೀರಿಯಡ್ ಅಲ್ಲಿ ಕಾಂಟೆಂಪರರಿ ರೈಟರ್. ಆಕ್ಚುಲಿ ಇವನು ಮತ್ತೆ ಕಾಲ್ಡ್ರಿಡ್ಜ್ ಅಂಡ್ ವರ್ಡ್ಸ್ವರ್ತ್ ದೇ ಸ್ಟಾರ್ಟೆಡ್ ದೇರ್ ಜರ್ನಿ. ಅವ್ರ ಜರ್ನಿ ಶುರು ಮಾಡಿದ್ದು ವರ್ಡ್ಸ್ವರ್ತ್ ಮತ್ತೆ ಇವರು ಟುಗೆದರ್ ಸ್ಟಾರ್ಟ್ ಮಾಡಿದ್ದು. ಇದು ಪಬ್ಲಿಷ್ ಇನ್ 1798 ಅಲ್ಲಿ ಇದು ಪಬ್ಲಿಷ್ ಆಗುತ್ತೆ. ಇದು ಕಾಲ್ಡ್ರಿಡ್ಜ್ ಪೊಯಮ್, ಆಸ್ ಐ ಟೋಲ್ಡ್ ಯು. ಇದು ಕಾಲ್ಡ್ರಿಡ್ಜ್ ಪೊಯಮ್ ಇದೆ. ಆನಂತರ ಏನ್ ಬರುತ್ತೆ? ಇನ್ ಮೆಮೋರಿಯಂ. ಇನ್ ಮೆಮೋರಿಯಂ ನಿಮಗೆ ನೆನಪಿದೆ ಅನ್ಕೊಳ್ಳಿ. ಇನ್ ಮೆಮೋರಿಯಂ ಇದು ಕೂಡ ಫೇಮಸ್ ವರ್ಕ್ ಇದೆ. ಯಾರ್ ವರ್ಕ್ ಇದೆ ಅಂತ ಹೇಳಿ ನೋಡೋಣ. ಇನ್ ಮೆಮೋರಿಯಂ, ಓಕೆ, ಇದು ಟೆನ್ನಿಸನ್ ಬರೆದಿರುವಂತ ಒಂದು ವರ್ಕ್. ಇನ್ ಮೆಮೋರಿಯಂ ಏನಿದೆ, ಇದು ಆಲ್ಫರ್ಡ್ ಟೆನ್ನಿಸನ್ ಬರೆದಿರುವಂತ ಒಂದು ಇಂಪಾರ್ಟೆಂಟ್ ಪೋಯಮ್ ಇದೆ. ರೈಟ್, ಆಲ್ಫರ್ಡ್ ಟೆನ್ನಿಸನ್ ಬರೆದಿರುವಂತ ಪೋಯಮ್. ತನ್ನ ಫ್ರೆಂಡ್ ಏನಿದ್ದಾರೆ ಅವರ ನೆನಪಲ್ಲಿ ಈ ಪೋಯಮ್ ಅನ್ನ ಅವರು ಬರೀತಾರೆ. ಇನ್ ಮೆಮೊರಿ ಆಫ್ ಎ.ಎಚ್.ಎಚ್. ಎ.ಎಚ್.ಎಚ್ ಅನ್ನೋದು ಆರ್ಥರ್ ಹೆನ್ರಿ ಹಾಲಮ್ ಅಂತ. ಅವ್ರ ಫ್ರೆಂಡ್ ಹೆಸರು ಆರ್ಥರ್. ಇನ್ ಮೆಮೊರಿ ಆಫ್ ಎ.ಎಚ್.ಎಚ್ ಅಂತ ಅದರಲ್ಲಿ ಹೇಳ್ಬೋದು. ಅಂದ್ರೆ ಆರ್ಥರ್ ಹೆನ್ರಿ ಹಾಲಮ್ ಅನ್ನೋದು ಕೇಂಬ್ರಿಡ್ಜ್ ಫ್ರೆಂಡ್. ಯಾರ್ದು? ಲಾರ್ಡ್ ಟೆನ್ನಿಸನ್, ಆಲ್ಫರ್ಡ್ ಲಾರ್ಡ್ ಟೆನ್ನಿಸನ್ ಇದ್ದಾರೆ, ಅವರ ಫ್ರೆಂಡ್. ಅವರ ಸಾವಾದಾಗ ಅವರೇನ್ ಮಾಡ್ತಾರೆ, ಸೆಲೆಬ್ರಲ್ ಹ್ಯಾಮ್ರೇಜ್ ಆಗಿ ಅವರು ವಿಯೆನಾದಲ್ಲಿ ಸಾಯ್ತಾರೆ 1833 ಅಲ್ಲಿ. ಅವರ ಮೆಮೊರಿಯಲ್ಲಿ ಈ ಪೋಯಮ್ ಅನ್ನು ಬರೀತಾರೆ. ಹಾಗಾದ್ರೆ ಈಗ ಪ್ರಿಲ್ಯೂಡ್ ಗೊತ್ತಿದೆ ನಿಮಗೆ. ಪ್ರಿಲ್ಯೂಡ್ ಇಸ್ ದ ರೈಟ್ ಆನ್ಸರ್. ಪ್ರಿಲ್ಯೂಡ್ ಏನಿದೆ ಅದು ಆಟೋಬಯೋಗ್ರಫಿಕಲ್ ಸ್ಕೆಚ್ ಆಫ್ ವರ್ಡ್ಸ್ವರ್ತ್. ಅವ್ರದ್ದು ಆಟೋಬಯೋಗ್ರಫಿಕಲ್ ಸ್ಕೆಚ್ ಅಂತ ಕರಿತೀವಿ. ಇದು ಅವರ 1850 ಇದನ್ನ ಪಬ್ಲಿಷ್ ಆಗಿದ್ದು 1850 ಅಲ್ಲಿ ಇದೆ. ಇದು ವಿಲಿಯಂ ವರ್ಡ್ಸ್ವರ್ತ್ ಅವರ ಆಟೋಬಯೋಗ್ರಫಿಕಲ್ ಪೋಯಮ್ ಅಂತ ಕರೀತಾರೆ. ಇಟ್ ಕಂಟೈನ್ಸ್ ದ ಕ್ರಾನಿಕಲ್ಸ್ ಆಫ್ ಹಿಸ್ ಲೈಫ್. ಓಕೆ, ಇದನ್ನ ಅವರು ಹಿ ಸ್ಟಾರ್ಟೆಡ್ ಟು ರೈಟ್ ಇಟ್ ಅರೌಂಡ್ 1798 ಅಲ್ಲಿ ಬರೆಯೋದು ಶುರು ಮಾಡ್ತಾರೆ. ಬಟ್ ಪೋಸ್ಟಮಸ್ಲಿ ಆಫ್ಟರ್ ಹಿಸ್ ಡೆತ್ ಇಟ್ ವಾಸ್ ಪಬ್ಲಿಷ್ಡ್. ಅವರ ಲಿಟ್ರರಿ ಜರ್ನಿನ ಶುರು ಮಾಡಿದ್ದು ಈ ಪ್ರಿಲ್ಯೂಡ್ ಮೂಲಕ. ಸರ್ ಎಲ್ಲ ಓಕೆ, ಆದ್ರೆ ನೀವು ಡಾನ್ ಜೂನ್ ಬಗ್ಗೆ ಹೇಳಿಲ್ಲಲ್ಲ. ಡಾನ್ ಜುವಾನ್ ಏನಿದೆಲ್ಲ ಇದು ಕೂಡ ವೆರಿ ಇಂಪಾರ್ಟೆಂಟ್ ವರ್ಕ್ ಇದೆ. ಇದನ್ನ ಬೈರನ್ ಬರೆದಿದ್ದಾರೆ. ನಿಮ್ಗೆ ಗೊತ್ತಿದೆ ಬೈರನ್ ಅವರ ವರ್ಕ್ ಡಾನ್ ಜುವಾನ್. ಅನ್ಫಿನಿಶ್ಡ್ ಸೆಟರಿಕಲ್ ಪೋಯಮ್ ಇದೆ, ಲಾರ್ಡ್ ಬೈರನ್ ಬರೆದಿರುವಂತಹ ಲಾರ್ಡ್
ಬೈರನ್ ಬರೆದಿರುವಂತ ಅನ್ಫಿನಿಶ್ಡ್ ಸೆಟರಿಕಲ್ ವರ್ಕ್ ಇದು. ಸೆಟರಿಕಲ್ ವರ್ಕ್ ಸೆಟರಿಕಲ್ ವರ್ಕ್ ಇದು ನೆನಪಲ್ಲಿ ಇಟ್ಕೊಳ್ಳಿ. ಇಟ್ ಈಸ್ ರಿಟರ್ನ್ ಅರೌಂಡ್ 1819 ಇಂದ ಇಟ್ಕೊಂಡು 1824 ನಡುವೆ ಈ ವರ್ಕ್ ಅನ್ನ ಬರ್ತಿತ್ತು. ರೈಟ್, ಮುಂದೋಗೋಣ. ನೋಡಿ, ರೊಮ್ಯಾಂಟಿಕ್ ರಿವೈವಲ್ಗೆ ದಿಸ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನೇನು ಹೇಳಿದಲ್ಲ, ದ ಪ್ರಿಲ್ಯೂಡ್ ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್. ರೊಮ್ಯಾಂಟಿಕ್ ರಿವೈವಲ್ ಆಗಿತ್ತು, ರೊಮ್ಯಾಂಟಿಸಿಸಮ್ ಸ್ಟಾರ್ಟ್ ಆದಂತಹ ಒಂದು ಜರ್ನಿನ ಶುರು ಮಾಡಿದ್ದು ಈ ವರ್ಕ್ ಯಾವುದು, ಪ್ರಿಲ್ಯೂಡ್. ಹಾಗಾಗಿ ದಿಸ್ ಪ್ರಿಲ್ಯೂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಈ ಪ್ರಿಲ್ಯೂಡ್ ಇದೊಂದು ಲಾಂಗ್ ರಿಫ್ಲೆಕ್ಟಿವ್ ಪೊಯಮ್ ಅಂತ ನೆನ್ಪಿಟ್ಕೊಳ್ಳಿ. ಈ ಬ್ಲ್ಯಾಂಕ್ ವರ್ಸ್ ನ ರಿವೈವ್ ಮಾಡಿದ್ದು ಈ ಪೊಯಿಟ್ರಿ ಮೂಲಕನೇ. ನಾನು ನಿಮ್ಗೆ ಹೇಳಿದೆ, ನ್ಯೂ ಕ್ಲಾಸಿಕಲ್ ಪೀರಿಯಡ್ ಅಲ್ಲಿ ಪೋಪ್ ಮತ್ತೆ ಟ್ರೈಡನ್ ಅವರು ರೈಮ್ಡ್ ಕಪ್ಲೆಟ್ಸ್ ಅನ್ನ ಯೂಸ್ ಮಾಡಕ್ ಶುರು ಮಾಡಿದ್ರು. ಹಾಗಾಗಿ ಬ್ಲ್ಯಾಂಕ್ ವರ್ಸ್ ಏನಾಯ್ತು, ಇಟ್ ಲಾಸ್ಟ್ ಇಟ್ಸ್ ಸೀಟ್ ಅನ್ನು ಕಳ್ಕೊಳ್ತು. ಬಟ್ ರೊಮ್ಯಾಂಟಿಕ್ಸ್ ಏನ್ ಮಾಡಿದ್ರು, ದೇ ಸ್ಟಾರ್ಟೆಡ್ ಟು ಯೂಸ್ ಬ್ಲ್ಯಾಂಕ್ ವರ್ಸ್. ಎಸ್ಪೆಷಲಿ ವರ್ಡ್ಸ್ವರ್ತ್ ಯುಟಿಲೈಸ್ಡ್ ಇಟ್ ಟು ಟ್ರ್ಯಾಕ್ ಫಿಲಾಸಫಿಕಲ್ ಗ್ರೋತ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ, ಒಬ್ಬ ಪೊಯಿಟ್ಸ್ ಮೈಂಡ್ ಅನ್ನ ರಿವೀಲ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾನೆ. ದ ಫಾರ್ಮ್ ಲ್ಯಾಕ್ ಆಫ್ ರೈಮ್ ಅಲೋಡ್ ದ ನ್ಯಾಚುರಲ್ ಸ್ಪೀಚ್ ಅಂಡ್ ಪ್ರಫೌಂಡ್ ಫಿಲಾಸಫಿಕಲ್ ಡೆಪ್ತ್. ನೋಡಿ, ಒಬ್ರು ಫಿಲಾಸಫಿಕಲ್ ಡೆಪ್ತ್ ಅನ್ನು ಕೊಡಬೇಕು ಮತ್ತೆ ನ್ಯಾಚುರಲಿಟಿ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅದಕ್ಕೆ ವೆರಿ ನಿಯರ್ ಆಗಿರೋದು ಯಾವುದು, ಬ್ಲ್ಯಾಂಕ್ ವರ್ಸ್. ಬ್ಲ್ಯಾಂಕ್ ವರ್ಸ್ ಏನ್ ಮಾಡುತ್ತೆ, ಇಟ್ ನೆವರ್ ರಿಸ್ಟ್ರಿಕ್ಟ್ಸ್ ಯು, ಅದು ರಿಸ್ಟ್ರಿಕ್ಷನ್ ಮಾಡೋದೇ ಇಲ್ಲ, ಫ್ರೀ ಹ್ಯಾಂಡ್ ಅನ್ನ ಕೊಡುತ್ತೆ. ಇಟ್ ಗಿವ್ಸ್ ಅ ಫ್ರೀ ಹ್ಯಾಂಡ್ ಟು ದ ಪೊಯೆಟ್ ಟು ಯೂಸ್ ನ್ಯಾಚುರಲ್ ಲ್ಯಾಂಗ್ವೇಜ್, ನ್ಯಾಚುರಲ್ ಸ್ಪೀಚ್ ಅನ್ನ ಪೊಯಿಟ್ರಿಯಲ್ಲಿ ಬಳಸೋದಕ್ಕೆ ಇಟ್ ಅಲೋಸ್. ಹಾಗೆ ಅಟ್ ದ ಸೇಮ್ ಟೈಮ್ ಇಟ್ ಗಿವ್ಸ್ ಫಿಲಾಸಫಿಕಲ್ ಡೆಪ್ತ್ ಆಲ್ಸೋ, ಪೊಯಿಟಿಕ್ ಫಿಲಾಸಫಿಕಲ್ ಡೆಪ್ತ್ ಕೂಡ ಕೊಡುತ್ತೆ. ಸೊ ಇನ್ ದಟ್ ಕೇಸ್ ಬ್ಲ್ಯಾಂಕ್ ವರ್ಸ್ ವಾಸ್ ಅ ಟೂಲ್ ಫಾರ್ ರೊಮ್ಯಾಂಟಿಕ್ಸ್. ಹಾಗೆ ಇದೇ ಟೈಮಲ್ಲಿ ಸ್ಯಾಮ್ಯುಯಲ್ ಟೇಲರ್ ಅವರು ಕಾನ್ವರ್ಸೇಷನ್ ಪೊಯಮ್ಸ್ ಅನ್ನ ಬರೀತಾರೆ. ಜಾನ್ ಕಿಟ್ಸ್ ಹೈಪರಿಯನ್ ಅನ್ನುವಂತ ಒಂದು ಪೊಯಮ್ ಅನ್ನ ಇದೇ ಟೈಮಲ್ಲಿ ಬರೀತಾರೆ. ರೈಟ್, ಹಾಗೆ ಟಿ.ಬಿ. ಶೆಲ್ಲಿ ಅವರು ಅಲೆಸ್ಟರ್ ಅನ್ನುವಂತಹ ವರ್ಕ್ ಅನ್ನು ಕೂಡ ಈ ಸ್ಟಾರ್ಟೆಡ್ ಟು ರೈಟ್ ಇನ್ ಬ್ಲ್ಯಾಂಕ್ ವರ್ಸ್. ಬ್ಲ್ಯಾಂಕ್ ವರ್ಸ್ ಅಲ್ಲಿ ಬರೆದಿರುವಂತಹ ಪೀಸ್ ಆಫ್ ಪೊಯಮ್ಸ್ ಇವು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಫ್ರೀ ವರ್ಕ್, ನಾನು ಆಲ್ರೆಡಿ ಟೋಲ್ಡ್ ಯು, ಫ್ರೀ ವರ್ಸ್ ವಿಚ್ ಲ್ಯಾಕ್ಸ್ ರೆಗ್ಯುಲರ್ ಮೀಟರ್, ಇಲ್ಲಿ ರೆಗ್ಯುಲರ್ ಮೀಟರ್ ಇರಲ್ಲ and there is no regular rhyme, became prominent in Elizabethan period, Romantic period, late 19th century and 20th centuries, the medieval period. ಈಗ ಫ್ರೀ ವರ್ಸ್ ಮೇಲೆ ಇರುವಂತ ಕ್ವಶನ್ ಇದು. ಫ್ರೀ ವರ್ಸ್ ಅನ್ನೋದು ಇಟ್ ಅಕರ್ಸ್ ಇನ್ ಮಾಡರ್ನಿಸ್ಟಿಕ್ ವರ್ಲ್ಡ್, ಮಾಡರ್ನಿಸ್ಟ್ ಮೂವ್ಮೆಂಟ್ ಅಲ್ಲಿ ಇದು ಬರ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆ ಮಾಡರ್ನಿಸ್ಟ್ ಮೂವ್ಮೆಂಟ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ. ಅದರಲ್ಲೂ ಕೂಡ ಟಿ.ಎಸ್. ಎಲಿಯಟ್, ಹಾಗೆಯೇ ಎಜ್ರಾ ಪೌಂಡ್ ಇವರೆಲ್ಲ ಪ್ರೊಪೊನೆಂಟ್ಸ್, ಪೈನಿಯರ್ಸ್, ಚಾಂಪಿಯನ್ಸ್ ಆಫ್ ಈ ಫ್ರೀ ವರ್ಸ್ ಚಾಂಪಿಯನ್ ಅಂತ ನಾವು ಕರಿಬಹುದು ಇವ್ರನ್ನ. ಹಾಗೆ ವಾಲ್ಟ್ ವಿಟ್ಮೆನ್, ವಿ ಕ್ಯಾನಾಟ್ ಫರ್ಗೆಟ್ ವಾಲ್ಟ್ ವಿಟ್ಮೆನ್ ಆಲ್ಸೋ. ವಾಲ್ಟ್ ವಿಟ್ಮೆನ್, ಟಿ.ಎಸ್. ಎಲಿಯಟ್ ಅಂಡ್ ಎಜ್ರಾ ಪೌಂಡ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಪೈನಿಯರ್ಸ್ ಆಫ್ ಯೂಸ್ ಆಫ್ ಫ್ರೀ ವರ್ಸ್ ನ ಯೂಸ್ ಮಾಡ್ತಾ ಹೋಗ್ತಾರೆ ಇಲ್ಲಿ. ಸೊ ರೈಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ, ದ ಲೇಟ್ 19th and 20th century ಇಸ್ ದ ರೈಟ್ ಆನ್ಸರ್. ಇದು ನೋಡಿ, ಫ್ರೀ ವರ್ಸ್ ಏನಾಗುತ್ತೆ, ಇಟ್ ಎಮರ್ಜ್ಡ್ ಅಸ್ ಎ ರಿಫ್ಲೆಕ್ಟ್ ಫ್ರಾಗ್ಮೆಂಟೇಶನ್ ಅಂಡ್ ನ್ಯೂ ಫೌಂಡ್ ಫ್ರೀಡಮ್ ಫಾರ್ ಮಾಡರ್ನ್ ಲೈಫ್. ನೋಡಿ, ರೂಲ್ ಬೇಸ್ಡ್ ಸಿಸ್ಟಮ್ ಅನ್ನ ಮಾಡರ್ನ್ ಪೊಯಿಟ್ಸ್ ದೇ ಹೇಟೆಡ್ ರೂಲ್ ಬೇಸ್ಡ್ ಸಿಸ್ಟಮ್ ಲೈಕ್ ರೈಮ್ಡ್ ಕಪ್ಲೆಟ್ ಅನ್ನ ಅವ್ರು ಇಷ್ಟಪಡಲ್ಲ. ಹೌದ್ರಾ? ಅವ್ರಿಗೆ ಅಲೋ ಮಾಡೋದು, ಅವ್ರಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಡೋದು ಯಾವುದು, ಫ್ರೀ ವರ್ಸ್. ಇಟ್ ಗೇವ್ ದಮ್ ಫ್ರೀ ಹ್ಯಾಂಡ್. ಹಾಗಾಗಿ ಅವರು ರಿಜಿಡ್ ಟ್ರೆಡಿಷನ್ಸ್ ಅನ್ನ, ಕನ್ವೆನ್ಷನ್ಸ್ ಅನ್ನ ಬಿಟ್ಕೊಟ್ಟು ದೇ ಸ್ಟಾರ್ಟೆಡ್ ಯೂಸಿಂಗ್ ಫ್ರೀ ವರ್ಸ್. ನಿಮ್ಗೆ ಗೊತ್ತಿದೆ, ಫ್ರೀ ವರ್ಸ್ ಇಟ್ ನೆವರ್ ಯೂಸಸ್ ಎನಿ ಪರ್ಟಿಕ್ಯುಲರ್ ರೈಮ್ ಸ್ಕೀಮ್ ಅನ್ನ ಅದು ಯೂಸ್ ಮಾಡಲ್ಲ. ಇಟ್ ಅಲೋಸ್, ಇಟ್ ಗಿವ್ಸ್ ಅ ಫ್ರೀ ಹ್ಯಾಂಡ್. ಮತ್ತೆ ಒಂದು ಅವರ ಒಂದು ಫ್ರಾಗ್ಮೆಂಟೆಡ್ ವರ್ಲ್ಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿತ್ತು.
ಫ್ರೀ ವರ್ಸ್ಗೆ ವಾಲ್ಟ್ ವಿಟ್ಮನ್ ದ ಪೈನಿಯರ್ ಒಂದು ಎಕ್ಸಾಂಪಲ್, ಟಿ.ಎಸ್. ಇಲಿಯಟ್ ಮಾಡರ್ನಿಸ್ಟ್, ಹಾಗೆ ಎಜ್ರಾ ಪೌಂಡ್ ದ ಚಾಂಪಿಯನ್ ಆರ್ ದ ಫೇಮಸ್ ವರ್ಕ್ಸ್ ಇನ್ ದಿಸ್ ಪೀರಿಯಡ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಲ್ಟ್ ವಿಟ್ಮನ್ಸ್ ದ ಲೀವ್ಸ್ ಆಫ್ ಗ್ರಾಸ್ ಈಸ್ ಪೈನಿಯರಿಂಗ್ ವರ್ಕ್ ಆಫ್ ಹೀರೋಯಿಕ್ ಕಪ್ಲೆಟ್ಸ್, ಫ್ರೀ ವರ್ಕ್, ಹಾಗೆ ಟೆರ್ಜಾ, ರೀಮಾ ಅಂಡ್ ಬ್ಯಾಲೆಡ್ ಮೀಟರ್. ಈಗೆಲ್ಲ ಡಿಸ್ಕಸ್ ಮಾಡಿದ್ವಿ ನಾವು. ವಿ ಹ್ಯಾವ್ ಡಿಸ್ಕಸ್ ವಾಲ್ಟ್ ವಿಟ್ಮನ್, ಎಜ್ರಾ ಪೌಂಡ್, ಟಿ.ಎಸ್. ಇಲಿಯಟ್ ಆರ್ ಮಾಡರ್ನಿಸ್ಟ್ ಪೊಯೆಟ್ ಅಂತ ನಾವು ಕರಿತೀವಿ. ದೇ ಎಕ್ಸ್ಟೆನ್ಸಿವ್ಲಿ ಯೂಸ್ ಫ್ರೀ ವರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಹೀರೋಯಿಕ್ ಕಪ್ಲೆಟ್ಸ್ ಯಾರು ಯೂಸ್ ಮಾಡ್ತಾ ಇದ್ರು? ಕ್ಲಾಸಿಕಲ್ ರೈಟರ್ಸ್ ಮತ್ತೆ ನ್ಯೂ ಕ್ಲಾಸಿಕಲ್ ರೈಟರ್ಸ್ ಏನ್ ಮಾಡಿದ್ರು? ದೇ ಯೂಸ್ಡ್ ನ್ಯೂ ಕ್ಲಾಸಿಕಲ್ ರೈಟರ್ಸ್ ಅವ್ರು ಏನ್ ಮಾಡ್ತಾ ಇದ್ರು? ಅವರು ಹೀರೋಯಿಕ್ ಕಪ್ಲೆಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ಫ್ರೀ ವರ್ಸ್ ಅನ್ನ ಮಾಡರ್ನಿಸ್ಟ್ ರೈಟರ್ ಯೂಸ್ ಮಾಡ್ತಾ ಇದ್ರು. ವಿಟ್ಮನ್ಸ್ ಲೀವ್ಸ್ ಆಫ್ ಗ್ರಾಸ್ ಈಸ್ ಆಲ್ಸೋ ಆ ಕೈಂಡ್ ಆಫ್ ಫ್ರೀ ವರ್ಕ್, ನಾವು ಈಸಿಯಾಗಿ ಹೇಳ್ಬೋದು. ಇಲ್ಲಿ ಅನ್ರೈಮ್ಡ್ ಆಗಿರುತ್ತೆ, ರಿದಮಿಕಲಿ ವೇರಿಡ್ ಲೈನ್ಸ್. ಇಲ್ಲಿ ಒಂದು ಲೈನ್ ಪರ್ಟಿಕ್ಯುಲರ್ ಅಲ್ಲೇ ಬರಿಬೇಕಂತೇನಿಲ್ಲ. ಹಾರ್ಟ್ ವಾಟ್ ಎವರ್ ದ ಹಾರ್ಟ್ ಸೇಸ್ ಅದನ್ನ ಇವ್ರು ಬರಿತಾ ಹೋಗ್ತಾರೆ. ಇಟ್ ಮೇ ಬಿ ಒಂದು ಲೆಂದಿ ಲೈನ್ ಇರ್ಬೋದು, ಒಂದು ಮಿಡ್ ಲೆಂದಿ, ಒಂದು ಲಾಂಗ್ ಇರ್ಬೋದು, ಒಂದು ಪರ್ಟಿಕ್ಯುಲರ್ ರೈಮ್ ಇರಲ್ಲ. ವಿಟ್ಮ್ಯಾನ್ ಯುಟಿಲೈಸ್ ಲಾಂಗ್ ಅನ್ರೈಮ್ಡ್ ರಿದಮಿಕಲಿ ವೇರಿಡ್ ಲೈನ್ಸ್ ದಟ್ ಮ್ಯಾಚ್ ನ್ಯಾಚುರಲ್ ಬ್ರೀದಿಂಗ್. ನಮ್ ನ್ಯಾಚುರಲ್ ಬ್ರೀದಿಂಗ್ ಇರುತ್ತೆ, ಒಂದು ತುಂಬಾ ಡೀಪ್ ಬ್ರೀದಿಂಗ್ ಇರುತ್ತೆ, ಒಂದು ಶಾರ್ಟ್ ಬ್ರೀದಿಂಗ್ ಮಾಡ್ತೀವಿ. ಹಾಗೇನೆ ಇಟ್ ಬ್ರೋಕ್ ಅವೇ ಫ್ರಮ್ ಯುರೋಪಿಯನ್ ಟ್ರೆಡಿಷನ್ which celebrated democracy, individuality and human body. Some examples ಹೇಳ್ಬೇಕು ಅಂದ್ರೆ ಈ ಪೀರಿಯಡ್ ಅಲ್ಲಿ ಈ ವಿಟ್ಮನ್ಸ್ ಡೆಮೊಕ್ರೆಟಿಕ್ ಫ್ರೀ ವರ್ಸ್ ಅನ್ನ ಯಾರು ಯೂಸ್ ಮಾಡಿದ್ರೆ ಅಲೆನ್ ಗಿನ್ಸ್ಬರ್ಗ್, ಅವ್ರ ಅಮೆರಿಕನ್ ಬೀಟ್ ಜನರೇಷನ್ ಅಲ್ಲಿ ನೋಡ್ಬೋದು. ಫೆಬೆಲೋ ನೆರುಡಾ ಲ್ಯಾಟಿನ್ ಅಮೆರಿಕನ್ ಎಪಿಕ್ ವರ್ಸ್ ಅಲ್ಲಿ ವಿ ಕ್ಯಾನ್ ಸಿ ದಟ್ ಲ್ಯಾಟಿನ್ ಅಮೆರಿಕನ್ ಎಪಿಕ್ ಅಲ್ಲಿ ನಾವು ನೋಡ್ಬೋದು. ಲ್ಯಾಂಗಸ್ಟನ್ ಹ್ಯೂಗ್ಸ್ ಅವರದ್ದು ಹೆರಲಮ್ ರೆನೆಸೆನ್ಸ್ ಅಲ್ಲಿ ವಿ ಕ್ಯಾನ್ ಸಿ ದೀಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಥಿಯೇಟರ್ ಆಫ್ ಅಬ್ಸರ್ಡ್ ಎಮರ್ಜ್ಡ್, ಅಬ್ಸರ್ಡಿಸಮ್ ಅಂತ ಒಂದು ಎಮರ್ಜ್ ಆಗುತ್ತೆ ಆಫ್ಟರ್ ವರ್ಲ್ಡ್ ವಾರ್ ಫಸ್ಟ್, ವರ್ಲ್ಡ್ ವಾರ್ ಸೆಕೆಂಡ್, ದ ಫ್ರೆಂಚ್ ರೆವಲ್ಯೂಷನ್, ದ ವಿಕ್ಟೋರಿಯನ್ ಎರಾ. ನಿಮ್ಮ ಆಪ್ಷನ್ಸ್ ಹೇಗಿದೆ? ದ ಥಿಯೇಟರ್ ಆಫ್ ಅಬ್ಸರ್ಡ್ ಎಮರ್ಜ್, ಅಬ್ಸರ್ಡಿಸಮ್ ಅಂತ ಕರೀತಾರೆ. ಇದೊಂದು ಡ್ರಾಮಾ ಸ್ಟೈಲ್ ಅಂತ ಕರಿಬಹುದು. ಆಫ್ಟರ್ ವರ್ಲ್ಡ್ ವಾರ್ ಸೆಕೆಂಡ್ ಆದ್ಮೇಲೆ ದಿಸ್ ಥಿಯೇಟರ್ ಆಫ್ ಅಬ್ಸರ್ಡಿಸಮ್ ಸ್ಟಾರ್ಟೆಡ್ ಟು ಗ್ರೋ. ನೋಡ್ಬೋದು ಇಲ್ಲಿ ವರ್ಲ್ಡ್ ವಾರ್ ಸೆಕೆಂಡ್ ಆಗುತ್ತೆ. ವರ್ಲ್ಡ್ ವಾರ್ ಸೆಕೆಂಡ್ ಕಾಸಸ್ ಅ ಲಾಟ್ ಆಫ್ ಡಿಸ್ಟ್ರಕ್ಷನ್ ಅರೌಂಡ್ 1940 ಟೈಮಲ್ಲಿ ಆಗುತ್ತೆ. ಈ ಟೈಮಲ್ಲಿ ಸೆಟರಿಸಮ್ ಆಮೇಲೆ ಎಕ್ಸ್ಟೆನ್ಷಿಯಲ್ ಫಿಲಾಸಫಿ ಡೆವಲಪ್ ಆಗಿ ಶುರು ಮಾಡುತ್ತೆ. ಅಬ್ಸರ್ಡ್ ಥಿಯೇಟರ್ ಅರೌಂಡ್ 1950-60 ಟೈಮಲ್ಲಿ ಅಬ್ಸರ್ಡಿಸಮ್ ಬರ್ತಾ ಹೋಗುತ್ತೆ. ಏನಾಗುತ್ತೆ ಅಂದ್ರೆ ದ ಸೆಕೆಂಡ್ ವರ್ಲ್ಡ್ ವಾರ್ ಕಾಸ್ಡ್ ಇಮ್ಮೆನ್ಸ್ ಟ್ರಾಮಾ ಕ್ರಿಯೇಟ್ ಮಾಡುತ್ತೆ ಡ್ಯೂ ಟು ದ ವಾರ್. It generated deep existential anxiety and disillusionment among people, and which is seen in the works of the writers also, leading playwright to fundamentally question human purpose and objective meaning and communication itself. Pillars of absurdism anta bandaga the Holocaust and atomic bomb ಏನಾಗುತ್ತೆ, they become the themes ಆಗಿ ಶುರು ಮಾಡುತ್ತೆ. Existentialism ಜೀನ್ ಪೋಲ್ ಸೆಟೈರ್ ಅಲ್ಲಿ, ಆಲ್ಬರ್ಟ್ ಕ್ಯಾಮಸ್ ವರ್ಕ್ ಅಲ್ಲಿ ನಾವು ನೋಡ್ಬೋದು. ಓಕೆ, ಇದರಿಂದ ಏನಾಗುತ್ತೆ, ಡಿಕ್ಲೈನ್ ಆಫ್ ರಿಲಿಜಿಯಸ್ ಸರ್ಟನಿಟಿ ಇನ್ ಡೆವಾಸ್ಟೇಟೆಡ್ ಯುರೋಪ್ ಅಲ್ಲಿ ಯು ಕ್ಯಾನ್ ವಿಟ್ನೆಸ್ ದಟ್ ಆಲ್ಸೋ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ. ಸ್ಯಾಮ್ಯುಯಲ್ ಬೆಕೆಟ್ಸ್ ವೇಟಿಂಗ್ ಫಾರ್ ಗಾಡೆಟ್ ಈಸ್ ಅ ಲ್ಯಾಂಡ್ ಮಾರ್ಕ್ ಪ್ಲೇ ಡ್ಯೂರಿಂಗ್ ರೆಸ್ಟೋರೇಷನ್ ಕಾಮಿಡಿ ಆಫ್ ವಾಟ್ ಕೈಂಡ್? ರೆಸ್ಟೋರೇಷನ್ ಕಾಮಿಡಿ, ಎಲಿಜಬೆಥನ್ ಟ್ರಾಜಿಡಿ, ಥಿಯೇಟರ್ ಆಫ್ ಅಬ್ಸರ್ಡಿಸಮ್, ವಿಕ್ಟೋರಿಯನ್ ಮೆಲೋಡ್ರಾಮಾ. ಇದು ಪ್ರೀಮಿಯರ್ಡ್ ಅರೌಂಡ್ 1953 ಅಲ್ಲಿ ಇದು ಪ್ರೀಮಿಯರ್ ಆಗುತ್ತೆ. ಅದರಲ್ಲೂ ಪ್ಯಾರಿಸ್ ಅಲ್ಲಿ ಇಟ್ ವಾಸ್ ಪ್ರೀಮಿಯರ್ಡ್ ಇನ್ ಪ್ಯಾರಿಸ್. ನೋಡಿ, ಈ ಡ್ರಾಮಾದಲ್ಲಿ 2 ಕ್ಯಾರೆಕ್ಟರ್ಸ್ ದೇ ಗೋ ಆನ್ ವೇಟಿಂಗ್ ಎಂಡ್ಲೆಸ್ಲಿ ಫಾರ್ ಸಮ್ಒನ್ ಹೂ ನೆವರ್ ಅರೈವ್ಸ್. ಬರ್ದೇ ಇರುವಂತ ವ್ಯಕ್ತಿನ ಅವರು ವೇಟ್ ಮಾಡ್ತಾ ಹೋಗ್ತಾರೆ. ಒಂದು ಮಿನಿಮಲ್ ಪ್ಲಾಟ್ ಇದೆ, ರಿಪಿಟೇಟಿವ್ ಡೈಲಾಗ್ಸ್ ಅನ್ನು ನೋಡ್ಬೋದು, ಆಂಬಿಗಿಯಸ್ ಮೀನಿಂಗ್ಸ್ ಎಲ್ಲ ಇದೆ.
ಇದನ್ನ ಸ್ಯಾಮ್ಯುಲ್ ಬೆಕೆಟ್ ಬರೆದಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಏನಿದೆ, ಇದು ಅಬ್ಸರ್ಡಿಸಮ್ ಏನಿದೆ, ಅಬ್ಸರ್ಡಿಸಮ್, ಥಿಯೇಟರ್ ಆಫ್ ಅಬ್ಸರ್ಡಿಸಮ್ ಅನ್ನ ನಾವು ನೋಡಬಹುದು. ಯು ಕ್ಯಾನ್ ಸಿ ಇನ್ ಇನ್ ದಿಸ್ ವರ್ಕ್, ಈ ವರ್ಕ್ ಅಲ್ಲಿ ನಾವು ನೋಡಬಹುದು. ಇದು ಟ್ರೆಡಿಷನಲ್ ಥಿಯೇಟರ್ ಅಥವಾ ಟ್ರೆಡಿಷನಲ್ ಥಿಯೇಟರ್ ಮತ್ತೆ ಅಬ್ಸರ್ಡಿಸಮ್ ನಡುವೆ ವ್ಯತ್ಯಾಸ ನೋಡಿದ್ರೆ ಲೀನಿಯರ್ ಪ್ಲಾಟ್ಸ್ ಇರುತ್ತೆ, ಕ್ಲಿಯರ್ ರೆಸೊಲ್ಯೂಷನ್ ಇರುತ್ತೆ, ಕ್ಲಿಯರ್ ಆಬ್ಜೆಕ್ಟಿವ್ ಮೀನಿಂಗ್ ಅನ್ನ ನಾವು ನೋಡಬಹುದು, ಹೌದ್ರಾ? ಆದ್ರೆ ಅಬ್ಸರ್ಡಿಸಮ್ ಥಿಯೇಟರ್ ಅಲ್ಲಿ ಏನಿರುತ್ತೆ, ಮೀನಿಯಲ್ ಅಂದ್ರೆ ಸ್ಟ್ಯಾಟಿಕ್ ಸರ್ಕ್ಯುಲರ್ ಪ್ಲಾಟ್ ಇರುತ್ತೆ, ಒಂದು ಸರ್ಕ್ಯುಲರ್ ಪ್ಲಾಟ್ ಇರುತ್ತೆ ಅಥವಾ ಮೀನಿಯಲ್ ಪ್ಲಾಟ್ ಅಂತ ಕರಿಬಹುದು, ಸ್ಟ್ಯಾಟಿಕ್ ಪ್ಲಾಟ್ ಇರುತ್ತೆ. ಮೀನಿಂಗ್ ಇಲ್ಲಿ ಕ್ಲಿಯರ್ ಕಟ್ ಆಗಿರುತ್ತೆ, ಇಲ್ಲಿ ಆಂಬಿಗಿಯಸ್ ಇರುತ್ತೆ, ಸಬ್ಜೆಕ್ಟಿವ್ ಮೀನಿಂಗ್ ಇರುತ್ತೆ. ಅಂದ್ರೆ ಒನ್ ಕ್ಯಾನ್ ಪರ್ಸೀವ್, ಅವ್ರವ್ರ ಮೀನಿಂಗ್ ನ ಅವ್ರವ್ರ ಪರ್ಸೀವ್ ಮಾಡ್ತಾ ಹೋಗ್ಬೋದು. ಸ್ಯಾಮ್ಯುಲ್ ಬೆಕೆಟ್ ಬರ್ದಿರುವಂತ ಎಂಡ್ ಗೇಮ್, ಹಾಗೆ ಟಾಮ್ ಸ್ಟಫರ್ಡ್ ಬರ್ದಿರುವಂತಹ ರೋಸ್ ಕ್ರಾಂಚ್, ಹಾಗೆ ದ ಕೇರ್ ಟೇಕರ್ ಬೈ ಹೆರಾಲ್ಡ್ ಪ್ರಿಂಟರ್ ಏನಿದೆ, ಸಿಮಿಲರ್ ಎಕ್ಸಾಂಪಲ್ಸ್ ಆಫ್ ಅಬ್ಸರ್ಡಿಸಮ್ ಅಂತ ಹೇಳ್ಬೋದು. ಮುಂದಿನ ವರ್ಕಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ದ ಯೂಜಿನ್ ಅನೆಸ್ಕೋ ಅ ಕೀ ಫಿಗರ್ ಇನ್ ಅಬ್ಸರ್ವ್ಡ್ ಡ್ರಾಮಾ ರೋಟ್, ಅವ್ರು ಬರ್ದಿರುವಂತ ವರ್ಕ್ ಯಾವುದು ಅಂತ ಕ್ವಶನ್ ಬರ್ತಾ ಇದೆ. ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್, ಯೂಜಿನ್ ಅನೆಸ್ಕೋ ಅನ್ನುವಂತ ಒಬ್ಬ ಕೀ ಫಿಗರ್ ಬರ್ತಾರೆ ಅಬ್ಸರ್ಡಿಸಮ್ ಡ್ರಾಮಾದಲ್ಲಿ, ಅವರು ವರ್ಕ್ ಯಾವುದು ಅಂತ ನಿಮಗೆ ಕೇಳ್ತಾ ಇದ್ದಾರೆ. ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್, ದ ಬಾಲ್ಡ್, ಸಪರ್ನಮ್, ಹ್ಯಾಮ್ಲೆಟ್ ಮತ್ತೆ ಡೆತ್ ಆಫ್ ಸೇಲ್ಸ್ಮನ್. ನೋಡಿ, ಐನೆಸ್ಕೋದು ಪ್ಲೇಸ್ ಏನಿದೆ, ಅವು ಸೆಟರೈಸ್ ದ ಮೀನಿಂಗ್ಲೆಸ್ ಕಾನ್ವರ್ಸೇಷನ್ಸ್ ಅಂಡ್ ಬಾರ್ಜಿಯಸ್ ಕ್ಲಿಶೇಸ್ ಗಳನ್ನ ಅವ್ರು ಕ್ರಿಟಿಸೈಸ್ ಮಾಡ್ತಾ ಹೋಗ್ತಾರೆ. ಅವ್ರ ವರ್ಕ್ ಯಾವುದು, ದ ಬಾಲ್ಡ್, ಸೊಪೆರಾನೋ, ಇದು ಅವರ ವರ್ಕ್, ಇಂಪಾರ್ಟೆಂಟ್ ವರ್ಕ್ ಇದೆ. ನೋಡಿ, ಇಲ್ಲಿ ಕ್ಯಾರೆಕ್ಟರ್ಸ್ ಸ್ಟಾರ್ಟ್ ಆಗ್ತಾರೆ ಒಂದೇ ಲೂಪ್ ಅಲ್ಲಿ, ವಿತೌಟ್ ಎನಿ ಪ್ರೋಗ್ರೆಸ್ ಅವ್ರು ಮೂವ್ ಆಗ್ತಾ ಇರ್ತಾರೆ, ಜೀರೋ ಪ್ರೋಗ್ರೆಷನ್ ನೋಡ್ಬೋದು. ಎಂಡ್ ಇನ್ ದ ಸೇಮ್ ಎಕ್ಸಾಕ್ಟ್ ಸೇಮ್ ಸ್ಪೇಸ್, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ಎಂಡ್ ಆಗುತ್ತೆ. ಇದೊಂದು ಸರ್ಕ್ಯುಲರ್ ಸ್ಟ್ರಕ್ಚರ್ ಮೇಲೆ ವರ್ಕ್ ಮಾಡುವಂತಹ ನಾನ್ ಸೆನ್ಸಿಕಲ್ ಡೈಲಾಗ್ಸ್ ಗಳನ್ನ ಹೇಳ್ತಾ ಹೋಗ್ತಾರೆ. ದೇ ಸೆಟರೈಸ್ ದ ಕ್ಲಿಶೇಸ್ ಅನ್ನ ಸೆಟರೈಸ್ ಮಾಡ್ತಾ ಹೋಗ್ತಾರೆ. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಲಿ ಸ್ಪೀಕ್ ಬಟ್ ಅಟರ್ಲಿ ಫೇಲ್ ಟು ಟ್ರೂಲಿ ಕಮ್ಯುನಿಕೇಟ್, ಯಾವುದನ್ನು ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಲ್ಲ. ಇದು ಸಮ್ ಆಫ್ ದ ಪ್ಯಾಟರ್ನ್ ಅಂತ ಹೇಳ್ಬೋದು. ದ ರೆನೋಸರಸ್ ಬೈ ಐನೆಸ್ಕೋ, ದ ಚೇಸ್ ಬೈ ಐನೆಸ್ಕೋ, ಹಾಗೆ ದ ಲೆಸನ್, ದ ಚೇರ್ಸ್ ಮತ್ತೆ ರೆನೋಸರಸ್ ಆರ್ ದ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಐನೆಸ್ಕೋ ಅಂತ ನಾವು ಕರಿಬಹುದು. ಈಗ ಮುಂದಿನ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್ ಏನಿದೆ, 9th ಕ್ವಶನ್. ದ ಹೆರಾಲ್ಡ್ ಪಿಂಟರ್ ಬರ್ದಿರುವಂತ ಇನ್ಫ್ಲೂಯೆನ್ಸ್ಡ್ ಬೈ ಅಬ್ಸರ್ಡಿಸಮ್ ಈಸ್ ನೋನ್ ಫಾರ್. ಈ ಹೆರಾಲ್ಡ್ ಪಿಂಟರ್ who is also one of the pioneers of absurdism. He is known for Patron Elgis, the comedy of menace and pauses in dialogue, heroic epic verse, romantic sonnets. ಈಗ ಹೆರಾಲ್ಡ್ ಪಿಂಟರ್ ಬಗ್ಗೆ ನಾವು ತಿಳ್ಕೊಳ್ತಾ ಇರೋದು. ಇವ್ರು ಏನ್ ಮಾಡ್ತಾರೆ, ಹೆರಾಲ್ಡ್ ಪಿಂಟರ್ ಹಿ ಮಿಕ್ಸ್ಡ್ ರಿಯಲಿಸಮ್ ಅನ್ನ ಮತ್ತೆ ಅಬ್ಸರ್ಡಿಸಮ್ ಅನ್ನ ಎರಡನ್ನೂ ಮಿಕ್ಸ್ ಮಾಡ್ತಾರೆ. ಅವ್ರ ವರ್ಕ್ ಅಲ್ಲಿ ನಾವು ಎರಡನ್ನ ಮಿಕ್ಸ್ಚರ್ ಅನ್ನ ನೋಡ್ಬೋದು. ಹಾಗಾಗಿ ಅವ್ರ ವರ್ಕ್ ಅಲ್ಲಿ ವಿ ಕ್ಯಾನ್ ಸಿ ದ ಕಾಮಿಡಿ ಆಫ್ ಮೆನೇಸ್ ಅಂಡ್ ಪಾಜಸ್ ಇನ್ ಡೈಲಾಗ್. ಡೈಲಾಗ್ ಗಳಲ್ಲಿ ಪಾಜಸ್ ಅನ್ನ ನೋಡ್ಬೋದು. ವಿ ಕ್ಯಾನ್ ಸಿ ದಟ್ ಆಂಬಿಗಿಟಿನ ನೋಡ್ಬೋದು. he wants to create tension and ambiguity by creating pauses and silence in between the dialogue. ಗಳ ನಡುವೆ ಅಲ್ಲಲ್ಲೇ pauses ಅನ್ನ, ಸೈಲೆನ್ಸ್ ಅನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಅವರು ಟೆನ್ಷನ್ ಅನ್ನು ಬಿಲ್ಡ್ ಮಾಡ್ತಾರೆ. ಇವರ ಫೇಮಸ್ ವರ್ಕ್ಸ್ ಸಾಕಷ್ಟು ವರ್ಕ್ಸ್ ಇದೆ, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಅದರಲ್ಲಿ ವರ್ಕ್ಸ್ ಅಲ್ಲಿ ದ ಬರ್ತ್ಡೇ ಪಾರ್ಟಿ, ಹಾಗೇನೆ ದ ಹೋಮ್ ಕಮಿಂಗ್, ಹಾಗೆ ದ ಡಮ್ ವೇಟರ್, ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಕಾಮಿಡಿ ಆಫ್ ಮೆನೇಸ್ ಅಂತ ಕರಿಬಹುದು. ಪಿಂಟರ್ ಏನ್ ಮಾಡ್ತಾರೆ, ರಿಯಲಿಸಮ್ ಮತ್ತೆ ಅಬ್ಸರ್ಡಿಸಮ್ ಅನ್ನ ಎರಡನ್ನೂ ಕೂಡ ಬ್ಲೆಂಡ್ ಮಾಡಿದ್ದನ್ನ ನೋಡ್ಬೋದು. ಸೈಲೆನ್ಸ್ ಅನ್ನ ಹಿ ಯೂಸಸ್ ಅದೇ ಫಿಸಿಕಲ್ ಫೋರ್ಸ್ ತರ ಯೂಸ್ ಮಾಡ್ತಾರೆ. ಈ
ಕ್ರಿಯೇಟ್ಸ್ ಹೆವಿ ಪಾಸಸ್ ಅನ್ನ ಮತ್ತೆ ಟು ಕ್ರಿಯೇಟ್ ಆಂಬಿಗಿಟಿ ಅಂಡ್ ಅಂಡರ್ಲೈನ್ ಥ್ರೆಟ್ ಅನ್ನ ನಾವು ನೋಡಬಹುದು ಇವರ ವರ್ಕ್ಗಳಲ್ಲಿ. ಲಾಸ್ಟ್ ಕ್ವಶನ್ ಇವತ್ತಿನ ಸೆಷನ್. ದ ಎವಲ್ಯೂಷನ್ ಆಫ್ ಪೊಯೆಟಿಕ್ ಫಾರ್ಮ್ಸ್ ಫ್ರಮ್ ದ ಸ್ಟ್ರಿಕ್ಟ್ ಮೀಟರ್ ಟು ಫ್ರೀ ವರ್ಸ್ ರಿಫ್ಲೆಕ್ಟ್. ನಿಮ್ಗೆ ಏನ್ ಗೊತ್ತಾಗುತ್ತೆ? ಆ, ಆರಂಭದಲ್ಲಿ ನಾವು ಹೀರೋಯಿಕ್ ಕಪ್ಲೆಟ್ಸ್ ಅನ್ನು ನೋಡ್ತಾ ಇದ್ವಿ, ನಂತರ ಬ್ಲಾಂಕ್ ವರ್ಸ್ ಅನ್ನು ನೋಡಿದ್ವಿ, ಫ್ರೀ ವರ್ಸ್. ಇವೆಲ್ಲ ಏನ್ ತೋರಿಸುತ್ತೆ? ರಿಟರ್ನ್ ಆಫ್ ಓರಲ್ ಟ್ರೆಡಿಷನ್ ಓನ್ಲಿ, shift toward individual expression and rejection of conventions, decline in poetic quality, a movement back to classical ideas. ಯಾವುದ್ರ ಬಗ್ಗೆ ನಮಗೆ ಇದೆಲ್ಲ ರಿಫ್ಲೆಕ್ಟ್ ಆಗುತ್ತೆ? ಇವೆಲ್ಲ ಇದೇನ್ ತೋರಿಸುತ್ತೆ? ಬಹಳ ಈಜಿ ಇದೆ. ಫ್ರಮ್ ಇಂಡಿವಿಜುವಲ್ ಎಕ್ಸ್ಪ್ರೆಷನ್ ಶಿಫ್ಟ್ ಟುವರ್ಡ್ ಇಂಡಿವಿಜುವಲ್ ಎಕ್ಸ್ಪ್ರೆಷನ್. ಒಬ್ಬ ಪೊಯೆಟ್ ಇದ್ದಾನೆ ಅಂತಂದ್ರೆ ಹಿ ಇಸ್ ಯುನಿಕ್. ಅವನ ವರ್ಕ್ ಅನ್ನ ಇನ್ನೊಬ್ಬರ ವರ್ಕ್ ಜೊತೆ ಕಂಪೇರ್ ಮಾಡೋದಕ್ಕಾಗಲ್ಲ. ಕನ್ವೆನ್ಷನ್ಸ್ ದೇ ರಿಜೆಕ್ಟ್ ಕನ್ವೆನ್ಷನ್ಸ್ ಅನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ಈ ರೀತಿ ಅವರು ಟ್ರೆಡಿಷನಲ್ ಫಾರ್ಮ್ಸ್ ಅನ್ನ ಚಾಲೆಂಜ್ ಮಾಡ್ತಾ ಹೋಗ್ತಾರೆ ಒನ್ ಬೈ ಒನ್. ಈ ರೀತಿ ಅವರು ದೇ ಎಕ್ಸ್ಪೆರಿಮೆಂಟೆಡ್ ವಿತ್ ಫಾರ್ಮ್ಸ್ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾರೆ. ಇದು ಅಡ್ಯಾಪ್ಟಬಿಲಿಟಿ ತೋರಿಸುತ್ತೆ. ಪೊಯೆಟ್ರಿ ಕ್ಯಾನ್ ಅಡ್ಯಾಪ್ಟ್ ಅಂಡ್ ಇಟ್ ಹ್ಯಾಸ್ ದ ವಿಟಿಲಿಟಿ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ ಗೈಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.